ವಿಜಯ್ ದಳಪತಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ದಳಪತಿ ವಿಜಯ್ ಪ್ರಮಾಣ ವಚನ. ನಾಳೆ ಮಧ್ಯಾಹ್ನ IPL ಪಂದ್ಯ ಇರೋದ್ರಿಂದ ಬೆಳಿಗ್ಗೆನೇ ಪ್ರಮಾಣ ವಚನ. ಇನ್ನು ನಾಳೆ ಬೆಳಿಗ್ಗೆ 10 ಗಂಟೆಗೆ ವಿಜಯ್ ದಳಪತಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ನಾಳೆ ಮಧ್ಯಾಹ್ನ IPL ಪಂದ್ಯ ಇರೋದ್ರಿಂದ ಬೆಳಿಗ್ಗೆ ಪ್ರಮಾಣ ವಚನ. ಚೆನ್ನೈ ಚೆಪಾಕ್ ಕ್ರೀಡಾಂಗಣದಲ್ಲಿ ನಡೆಯಲಿರೋ CSK ವರ್ಸಸ್ LCG ಪಂದ್ಯ ಭದ್ರತಾ ದೃಷ್ಟಿಯಿಂದ ಬೆಳಿಗ್ಗೆಯೇ ನಡೆಯಲಿರೋ ಪ್ರಮಾಣ ವಚನ. ಇನ್ನು ನಾಳೆ ಮಧ್ಯಾಹ್ನ IPL ಪಂದ್ಯ ಇರೋದ್ರಿಂದ ಬೆಳಿಗ್ಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಚೆನ್ನೈ ಚೆಪಾಕ್ ಕ್ರೀಡಾಂಗಣದಲ್ಲಿ ನಡೆಯಲಿರೋ CSK ವರ್ಸಸ್ LCG ಪಂದ್ಯ ಭದ್ರತಾ ದೃಷ್ಟಿಯಿಂದ ಬೆಳಿಗ್ಗೆಯೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ತಮಿಳುನಾಡಿನಲ್ಲಿ ನಾಳೆಯಿಂದ ದಳಪತಿ ದರ್ಬಾರ್ ಶುರುವಾಗುತ್ತೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿ ಹೊರಬಂದ ವಿಜಯ್ ದಳಪತಿ ಚೆನ್ನೈನ ಲೋಕಭವನದಿಂದ ತೆರಳಿದ TVK ಪಕ್ಷದ ಅಧ್ಯಕ್ಷ. ಇನ್ನು TVK ಪಕ್ಷದ ಅಧ್ಯಕ್ಷ ಕೊನೆಗೂ ಕೂಡ ನಾಳೆ ತಮಿಳುನಾಡಿನಲ್ಲಿ ತಮ್ಮದೇ ಆದ TVK ಪಕ್ಷದ ಸರ್ಕಾರವನ್ನ ರಚನೆ ಮಾಡ್ತಾರೆ. ದಳಪತಿ ವಿಜಯ್ ಪ್ರಮಾಣ ವಚನ. ವಿಜಯ್ ಜೊತೆ 10 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಮಾಡಲಿದ್ದಾರೆ. ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರೋ ಪ್ರಮಾಣ ವಚನ ಕಾರ್ಯಕ್ರಮ. ಇನ್ನು ಒಂದ್ ಕಡೆ ಈಗಾಗಲೇ ತುಂಬಾನೇ ಸರ್ಕಸ್ ಮಾಡಿದ್ರು ದಳಪತಿ ವಿಜಯ್ ಅವರು ಮ್ಯಾಜಿಕ್ ನಂಬರ್ 118ಕ್ಕೆ ತಲುಪುವುದಕ್ಕೆ. ಇನ್ನು ದಳಪತಿಯ ಸರ್ಕಾರ ನಾಳೆಯಿಂದನೇ ಶುರುವಾಗುತ್ತೆ. ತಮಿಳುನಾಡಿನ ಜನ ಕೂಡ ಈಗಾಗಲೇ ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಜನ, ಅಲ್ಲಿನ ಸಿಕ್ಕಾಪಟ್ಟೆ ಜನರು ಕೂಡ ವಿಜಯ್ ದಳಪತಿ ಅವರೇ CM ಆಗ್ಬೇಕು ಅಂತ ಹೇಳಿ ಈಗಾಗಲೇ ಅನ್ಕೊಂಡಿದ್ರು. ಈಗ ಅವರ ಅಭಿಮಾನಿಗಳ ಆಸೆಯಂತೆ ನಾಳೆ ವಿಜಯ್ ದಳಪತಿ ತಮಿಳುನಾಡಿನ CM 27ನೇ CM ಆಗಿ ವಿಜಯ್ ದಳಪತಿ ಈಗಾಗಲೇ ಆಯ್ಕೆಯಾಗಿದ್ದಾರೆ. 3 ಬಾರಿ ರಾಜ್ಯಪಾಲರಾದಂತಹ ಅರ್ಲೇಕರ್ ಅವರನ್ನ ಭೇಟಿ ಮಾಡಿದ್ರು, ಏನೂ ಕೂಡ ಆಗಿರ್ಲಿಲ್ಲ. ಆದ್ರೆ ಇವತ್ತು ರಾಜ್ಯಪಾಲರನ್ನ 4ನೇ ಬಾರಿ ಭೇಟಿ ಮಾಡಿ ಹಕ್ಕು ಮಂಡಿಸಿದ್ದಾರೆ. ಇನ್ನು ನಾಳೆ 3 ಗಂಟೆಗೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕಾಗಿತ್ತು. ಚೆನ್ನೈ ಮತ್ತು ಈಗಾಗಲೇ ಚೆನ್ನೈನಲ್ಲಿ RCB ವರ್ಸಸ್ LCG ಮ್ಯಾಚ್ ಇರೋದ್ರಿಂದ ಬೆಳಿಗ್ಗೆನೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಚೆನ್ನೈನ ಲೋಕಭವನದಿಂದ ಈಗಾಗಲೇ ರಾಜ್ಯಪಾಲರ ಜೊತೆ ಮಾತನಾಡಿ ತೆರಳಿರುವಂತದ್ದು. ನಾಳೆಯೇ CM ಆಗಿ ದಳಪತಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಒಂದ್ ಕಡೆ ತಮಿಳುನಾಡಿನಲ್ಲಿ ಈಗ ಹಬ್ಬದ ವಾತಾವರಣವೇ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ದಳಪತಿ ವಿಜಯ್ ಅವರು ಈಗಾಗಲೇ ಒಂದ್ ರೀತಿಯಾಗಿ CM ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಭಿಮಾನಿಗಳು ಕೂಡ ತುಂಬಾನೇ ಹಬ್ಬದ ವಾತಾವರಣವನ್ನೇ ತಮಿಳುನಾಡಿನಲ್ಲಿ ಸೃಷ್ಟಿ ಮಾಡಿದ್ದಾರೆ. ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಒಂದ್ ರೀತಿಯಾಗಿ ಸಂಭ್ರಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಟ ಕಮ್ ರಾಜಕಾರಣಿ ವಿಜಯ್ ದಳಪತಿ ಈಗ MGR ತರಾನೇ ತಮಿಳುನಾಡಿನಲ್ಲಿ ಅವರ ಅಧಿಕಾರವನ್ನ ಚಲಾಯಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ನಾಳೆಯಿಂದ.